ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಗಿ ದೋಸೆ ಹೆಲ್ತಿ ಆ್ಯಂಡ್ ಟೇಸ್ಟಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬಾ ಒಳ್ಳೆಯದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಫುಲ್ಲು ನೋಡಿ, ಎಲ್ಲನೂ ಅರ್ಥ ಆಗುತ್ತೆ. ಅರ್ಧ ಬರ್ಧ ಅಂತೂ ನೋಡಬೇಡಿ. ಒಂದು ಬಟ್ಲಿಗೆ ಒಂದು ಫುಲ್ಲು ಬಟ್ಲು, ಚಿಕ್ಕ ಬಟ್ಲಲ್ಲಿ ಹಸಿಟ್ಟು ಹಾಕ್ಕೊಂಡು ಫುಲ್ಲು ನೀರು ಹಾಕಿ ನೆನೆಸ್ಬಿಡೋಣ. ಇದು ನೆನೆಯೋಷ್ಟರಲ್ಲಿ ಉದ್ದಿನಕಾಳು, ಅದೇ ಬಟ್ಲಲ್ಲೇ ಉದ್ದಿನಕಾಳು ಮುಕ್ಕಾಲು ತೊಗೊಂಡಿದ್ದೀನಿ. ಇದಕ್ಕೆ ರುಬ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಒಂದು 6, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಇದ್ರ ಜೊತೆಗೆ ರುಬ್ಕೊಳ್ಳೋಣ. 4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಉದ್ದಿನಕಾಳು. 4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ರುಬ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡು ರಾಗಿ ಹಸಿಟ್ಟು ನೆನೆಸಿಟ್ಟಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಹಾಕ್ಕೊಂಡು ತುಂಬ ಗಟ್ಟಿಯಾಗಿರಬಾರ್ದು, ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು. ರಾಗಿ ದೋಸೆ ತೆಳ್ಳಗೆ ಬರುತ್ತೆ. ಮಾಮೂಲಿ ದೋಸೆ ಹಿಟ್ಟಿಗಿಂತನೂ ತೆಳ್ಳಗಿರಬೇಕು. ಒಂದು ಸ್ವಲ್ಪ ತುಂಬ ಗಟ್ಟಿ ಅಂತೂ ಇರಬಾರ್ದು, ಈ ಥರ ತೆಳ್ಳಗಿರಬೇಕು ಸಾಕು. ಅದಕ್ಕೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಕಾಳು ಜೊತೆ ರುಬ್ಬಕ್ಕೆ ಹಾಕಿದ್ವಲ್ಲ, ಇವಾಗೇನು ಹಾಕೋಷ್ಟಿಲ್ಲ, ಕರೆಕ್ಟಾಗಿರುತ್ತೆ ಉಪ್ಪು. ನೀವು ದೋಸೆ ಹಾಕಿದ್ಮೇಲೆ ಉಪ್ಪೇನಾದರೂ ಕಮ್ಮಿ ಬಂತು ಅಂದರೆ ಒಂದು ದೋಸೆ ಹಾಕಿದ್ಮೇಲೆ ಟೇಸ್ಟ್ ನೋಡಿಬಿಟ್ಟು ಹಾಕೊಬೋದು, ಉಪ್ಪೇನಾದರೂ ಕಮ್ಮಿ ಇದ್ದರೆ. ಇವಾಗ ತವಾ ಕಾಯಿಸ್ಕೊಂಡು ದೋಸೆ ಹಾಕ್ಕೊಳ್ಳೋಣ. ಒಂದೇ ಚೌಟೆ ಸಾಕು, ಇಷ್ಟಾಗಲೇ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡು ಹೆಲ್ತ್ಗೂ ಒಳ್ಳೆಯದು. ಇದು ದೋಸೆ ಹೆಲ್ತ್ಗೂ ಒಳ್ಳೆಯದು. ಶುಗರ್ ಇರೋರು ಈ ದೋಸೆನ ನಾಷ್ಟಕ್ಕೆ ಚಪಾತಿ ತಿಂದು ಬೇಜಾರಾಗಿರೋರು ಈ ಥರ ರಾಗಿ ದೋಸೆ ಹಾಕ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಅವ್ರಿಗೆ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.